ಬಿಗ್ ಬಾಸ್ ಸೀಸನ್ 12ರಿಂದ ಮತ್ತೊಬ್ಬ ಕಂಟೆಸ್ಟೆಂಟ್ ಹೊರಬಂದಿದ್ದಾರೆ. ಆದರೂ ಈ ವಾರ ಜಾನ್ವಿ ಅವರು ಹೊರಬರ್ತಾರೆ ಅಂತ ಅನ್ಕೊಂಡಿರ್ಲಿಲ್ಲ. ಧ್ರುವಂತ್ ಹಾಗೂ ಮಾಳು ಅವರ ಇಬ್ಬರ ಮೇಲೆ ತೂಗುಗತ್ತಿ ತೇಲಾಡ್ತಾ ಇತ್ತು. ಆದರೆ ಅಚಾನಕ್ ಆಗಿ ಜಾನ್ವಿ ಅವರ ಕೆಲವೊಂದು ತಪ್ಪಿನಿಂದ ಅವರು ಮನೆಯಿಂದ ಹೊರಬಂದ್ರ. ಮಗ ಕೊಟ್ಟ ಕಾರಣಗಳೇನು ಇಲ್ಲಿದೆ ನೋಡಿ. ಕಳೆದ 3-4 ವಾರಗಳಿಂದ ಬಿಗ್ ಬಾಸ್ ನಲ್ಲಿ ಅಚ್ಚರಿಯ ಎಲಿಮಿನೇಷನ್ ಆಗ್ತಿದೆ. ಚಂದ್ರಪ್ರಭಾ ಅವರಿಂದ ಶುರುವಾಗಿದ್ದ ಎಲಿಮಿನೇಷನ್ ಜಾನ್ವಿವರೆಗೂ ಮುಂದುವರೆದಿದೆ. ಗಿಲ್ಲಿ ಜೊತೆ ಕಾವ್ಯ ಹೆಸರು ತೊಳಕು ಹಾಕೊಂಡಂತೆ ಅಶ್ವಿನಿ ಜೊತೆ ಜಾನ್ವಿ ಹೆಸರು ಸೇರ್ಕೊಂಡಿತ್ತು. ಇಡೀ ಶೋ ಉದ್ದಕ್ಕೂ ಅಶ್ವಿನಿ ಹಾಗೂ ಜಾನ್ವಿ ಹೆಸರುಗಳೇ ಕೇಳಿ ಬಂದಿದೆ ಹೆಚ್ಚು. ಈ ಹಿಂದೆನೆ ಜಾನ್ವಿ ಅವರಿಗೆ ಅವರ ಮಗ ಪತ್ರ ಬರೆದಿದ್ರು. ಆ ಲೆಟರ್ ನಲ್ಲಿ ಚಿಕ್ಕದೊಂದು ಸುಳಿವನ್ನ ಕೊಟ್ಟಿದ್ರು. ಬಿಗ್ ಬಾಸ್ ಕೂಡ ಎಲ್ಲ ಸ್ಪರ್ಧಿಗಳಿಗೆ ನೀಡದಂತೆ ಜಾನ್ವಿಗೂ ಸುಳಿವು ನೀಡಿದ್ದು ಇದೆ. ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಟ್ಟ ದಿನದಿಂದಲೂ ಜಾನ್ವಿ ಅವರು ಚರ್ಚೆಯಲ್ಲಿ ಇದ್ದಾರೆ. ಹೇಗಿದ್ದು ಎಲಿಮಿನೇಟ್ ಆಗೋದಕ್ಕೆ ಏನ್ ಕಾರಣ? ಅವರ ಮಗನೇ ಕೊಟ್ಟ ಉತ್ತರ ಏನು ನೋಡೋಣ. ಜಾನ್ವಿ ಅವರು ಎಲಿಮಿನೇಟ್ ಆಗೋದಕ್ಕೆ ಕಾರಣ ಏನು? ಜಾನ್ವಿ ಅವರ ಪುತ್ರ ಯಾವ ರೀತಿ ಮಾತನಾಡಿದ್ದಾರೆ ನೀವೇ ನೋಡಿ. ಜಾನ್ವಿ ಸದಾ ಅಶ್ವಿನಿ ಗೌಡ ಜೊತೆ ಅಂಟ್ಕೊಂಡಿದ್ರು. ಅವರು ಹೆಸರು ಚಾಲ್ತಿಯಲ್ಲಿ ಇತ್ತು. ಬಿಗ್ ಬಾಸ್ ಕೊಟ್ಟ ಟಾಸ್ಕ್ಗಳಲ್ಲಿ ಆಕ್ಟಿವ್ ಆಗಿಯೇ ಭಾಗವಹಿಸಿದ್ರು. ಈ ಟಾಸ್ಕ್ಗಳಲ್ಲಿ ಗೆದ್ದು ಮನೆ ಮಂದಿಯ ಮೆಚ್ಚುಗೆಯನ್ನು ಗಳಿಸಿದ್ರು. ಮನೆ ಮಂದಿಗೆ ಒಳ್ಳೊಳ್ಳೆ ಅಡುಗೆ ಮಾಡಿ ಬಡಿಸಿದ್ರು. ವಾದ ವಿವಾದ ಅಂತ ಬಂದಾಗ್ಲೂ ಜಾನ್ವಿ ಮುಂದಿದ್ರು. ಹಾಗಿದ್ರು ಮಿಸ್ ಆಗಿದ್ದು ಎಲ್ಲಿ? ಜಾನ್ವಿ ಅವರನ್ನ ಕಿಚ್ಚ ಸುದೀಪ್ ವೇದಿಕೆ ಮೇಲೆ ಕರೆದು ಕಾರಣಗಳನ್ನ ಕೇಳ್ತಾರೆ. ಈ ವೇಳೆ ಬಿಗ್ ಬಾಸ್ ಮನೆಯಲ್ಲಿ ಜಾನ್ವಿ ಅವರ ಜರ್ನಿಯ ವಿಟಿ ಕೂಡ ಪ್ಲೇ ಆಗಿತ್ತು. ಜಾನ್ವಿ ಇನ್ನು ಎಮೋಷನಲ್ ಆಗಿಯೇ ಇದ್ದಿದ್ದು ಕಂಡು ಬಂದಿತ್ತು. ಈ ವೇಳೆ ಜಾನ್ವಿ ಅವರ ಅಮ್ಮನ ಬಳಿ ಕಿಚ್ಚ ಸುದೀಪ್ ಕಾರಣಗಳನ್ನ ಕೇಳ್ತಾರೆ. ಆಗ ಅವರು ಕಿಚ್ಚನಿಗೆ ಕಾರಣಗಳನ್ನ ಹೇಳುವಂತೆ ತಿಳಿಸಿದ್ರು. ಈ ವೇಳೆ ಜಾನ್ವಿ ಪುತ್ರನನ್ನು ಕಿಚ್ಚ ಸುದೀಪ್ ವೇದಿಕೆಗೆ ಕರೆದಿದ್ದಾರೆ. ಆಗ ಜಾನ್ವಿ ಹೊರಬರುವುದಕ್ಕೆ 2 ಕಾರಣಗಳನ್ನ ತಿಳಿಸಿದ್ದಾರೆ. ಚೆನ್ನಾಗಿ ಆಡ್ತಿದ್ರು, ಸೂಪರ್ ಆಗಿ ಆಡ್ತಾ ಇದ್ರು, ಬರೀ ಕಿರ್ಚಾಡದೆ, ಮನೆಯಲ್ಲೂ ಕಿರ್ಚಾಡದೆ, ಎಲ್ಲೂ ಕಿರ್ಚಾಡದೆ. ಅಶ್ವಿನಿ ಅವರು ಅಮ್ಮ ಇಬ್ಬರು ಯಾವಾಗ್ಲೂ ಒಟ್ಟಿಗೆ ಇರ್ತಾರೆ, ಎಲ್ಲರ ಜೊತೆಗೆ ಮಾತನಾಡಬೇಕಿತ್ತು ಅಂತ ಜಾನ್ವಿ ಪುತ್ರ ಹೇಳಿದ್ದಾರೆ. ಕಿಚ್ಚ ಜಾನ್ವಿ ಅಮ್ಮನ ಕಡೆಗೆ ಮುಖ ನೋಡಿ ತಾಯಿ ಕರುಳು ಇವೆಲ್ಲವನ್ನ ನೋಡಿರಲ್ಲ ಅಂತ ತಮಾಷೆ ಮಾಡಿದ್ದಾರೆ. ಇದೇ ವೇದಿಕೆ ಮೇಲೆ ಎಲ್ಲಿ ಮಿಸ್ ಆಯ್ತು ಅನ್ನೋದನ್ನ ಜಾನ್ವಿ ಅವರೇ ವಿವರ ತಿಳಿಸಿದ್ದಾರೆ. ಕೆಲವರು ಅರ್ಥ ಮಾಡ್ಕೊಳ್ಳದೆ ನನ್ನ ಬಗ್ಗೆ ಮಾತಾಡಿದ್ದು, ಚಿಣಿಮಿಣಿ ರೀಸನ್ ಎಲ್ಲವೂ ಅರ್ಥ ಮಾಡ್ಕೊಳ್ಳದೆ ಹೇಳಿದ್ರು ಅಂತ ಅನ್ಸಿದೆ. ಮನೆಯಲ್ಲಿ ಅಶ್ವಿನಿ ಅವರನ್ನ ತುಂಬಾನೇ ಮಿಸ್ ಮಾಡ್ತೇನೆ. ಬಿಗ್ ಬಾಸ್ ಮನೆಗೆ ಬಂದಾಗ ನನಗೆ ಅಶ್ವಿನಿ ಅವರೊಂದಿಗೆ ಸೆಟ್ ಆಗ್ತಾ ಇರಲಿಲ್ಲ. ಅವರು ನನ್ನನ್ನ ನಾಮಿನೇಟ್ ಮಾಡ್ತಾರೆ. ಅಸುರ ಟಾಸ್ಕ್ ನಲ್ಲಿ ನಾವು ಒಂದಾಗ್ತೇವೆ. ಆಗ ತುಂಬಾ ವಿಷಯ ಮಾತನಾಡ್ಕೊಂಡಿದ್ದೇವೆ. ನಾನು ಸಿಂಗಲ್ ಪೇರೆಂಟ್, ಅವರು ಸಿಂಗಲ್ ಪೇರೆಂಟ್. ಕೆಲವು ವಿಷಯಗಳನ್ನ ನಿಧಾನವಾಗಿ ಹೇಳಿದ್ರೆ ಅಶ್ವಿನಿ ಅವರು ಒಪ್ಕೋತಾರೆ, ಕೇಳ್ತಾರೆ ಅಂತ ಜಾನ್ವಿ ಅವರು ಬೇಸರದಿಂದ ತಿಳಿಸಿದ್ದಾರೆ.